ನೆಪ್ಚೂನ್ ರೆಟ್ರೋಗ್ರೇಡ್ ಆಗಲೇ ಶುರು ಆಗಿದೆ ಜುಲೈ 4ಕ್ಕೆ ಮೇಷರಾಶಿಯಲ್ಲಿ. ಮೂರನೇ ಮಂತ್ರ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಪ್ರತಿದಿನ ಸಾಯಂಕಾಲ ಟೈಮಲ್ಲಿ ಜರ್ನಲ್ ಮಾಡಿ, ನಿಮ್ಮ ಏನು ವಿಷನ್ಸ್ ಇದೆ ಅದ್ರ ಬಗ್ಗೆ ಜರ್ನಲ್ ಮಾಡಿ. ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ, ಅದು ಆ್ಯಕ್ಚುಲಿ ಎಲ್ಲ ರಿಯಾಲಿಟಿ ಆಗಿದೆ, ನಿಮ್ಮ ಕನಸುಗಳೆಲ್ಲ ನನಸಾಗಿದೆ ಅಂತ ನೀವು ವಿಜುವಲೈಸ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಳಿನಿ. ನಿಮಗೆಲ್ಲರಿಗೂ ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಗುರು ಪೂರ್ಣಿಮಾ ಜುಲೈ 10. ಹಾಗೆಯೇ ಇವತ್ತಿಂದ ಎನರ್ಜಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಗೊತ್ತಿರೋ ಹಾಗೆ ಹುಣ್ಣಿಮೆ ಅಲ್ವಾ. ಈ ಹುಣ್ಣಿಮೆ ಹಿಂದಿನ 2 ದಿನಗಳು ತುಂಬ ಎನರ್ಜಿ ಚೆನ್ನಾಗಿರುತ್ತೆ. ಹಾಗೆ ಹುಣ್ಣಿಮೆ ಎನರ್ಜಿ ನಾಳೆ ನಾಡಿದ್ದು ಕೂಡ 11 ಮತ್ತು 12ನೇ ತಾರೀಕು ಕೂಡ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ಈ ಹುಣ್ಣಿಮೆ ದಿನ ಏನೇನು ರಿಚುವಲ್ಸ್ ಮಾಡ್ಬೋದು ಅಂತ, ಏನೇನು ಮಾಡ್ಬೋದು ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗೋಗೆ, ನಮ್ಮ ಜೀವನ ಏನು ಲೈಫ್ ಬೇಕೋ ಅದಕ್ಕೆ ಹೆಲ್ಪ್ ಆಗೋ ಹಾಗೆ, ಆಲ್ರೆಡಿ ನೀವೇನೋ ಮಾಡ್ತಾಯಿದ್ದೀರಾ, ನಿಮ್ಮ ಗೋಲ್ಸು ಅಥವಾ ನಿಮ್ಮ ಲೈಫಲ್ಲಿ ಏನೋ ಮಾಡ್ತಾಯಿದ್ರೆ, ಇಂಪಾರ್ಟೆಂಟ್ ಏನಾದರೂ ಮಾಡ್ತಾಯಿದ್ರೆ ಅದಕ್ಕೆ ಹೆಲ್ಪ್ ಆಗೋಕ್ಕೆ ಏನೇನು ಬೇಕೋ ಅದು ಜರ್ನಲಿಂಗ್ ಪ್ರಾಂಪ್ಟ್ಸ್ ಅವೆಲ್ಲನೂ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ರೆಟ್ರೋಗ್ರೇಡ್ ಬಗ್ಗೆನೂ ಹೇಳ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ಜರ್ನಲಿಂಗ್ ಪ್ರಾಂಪ್ಟ್ಸ್ ಮತ್ತು ಸ್ಟೆಪ್ಸ್ ಏನು ಮಾಡಬೇಕು, ಇವತ್ತಿಂದು ತುಂಬಾ ಪವರ್ಫುಲ್ ಆಗಿರೋ ಗುರು ಪೂರ್ಣಿಮಾ ಈ ದಿನ ಏನೇನು ಮಾಡಬೇಕು ಅಂತ ಹೇಳ್ತೀನಿ. ಹಾಗೆ ನಿಮಗೆ ಗೊತ್ತಿರೋ ಹಾಗೆ ರೆಟ್ರೋಗ್ರೇಡ್ಸ್ 3 ಇಂಪಾರ್ಟೆಂಟ್ ರೆಟ್ರೋಗ್ರೇಡ್ಸ್ ಸ್ಟಾರ್ಟ್ ಆಗಿದೆ, ಅದ್ರ ಬಗ್ಗೆನೂ ನಾನು ಹೇಳ್ತೀನಿ. ಆಲ್ರೆಡಿ ಜುಲೈನಲ್ಲಿ ಸ್ಟಾರ್ಟ್ ಆಗೋಗಿದೆ. 3 ಗ್ರಹಗಳ ರೆಟ್ರೋಗ್ರೇಡ್ ಆಲ್ರೆಡಿ ಶುರುವಾಗಿದೆ, ಅದ್ರ ಬಗ್ಗೆನೂ ಹೇಳ್ತೀನಿ. ಹಾಗೆ ಈ ರೆಟ್ರೋಗ್ರೇಡ್ನ ಎನರ್ಜಿ ಇದೆಯಲ್ಲ ಅದನ್ನು ಆ ಟೈಮಲ್ಲಿ ಈಗ ಶುರು ಆಗಿದೆ. ಜುಲೈ ತಿಂಗಳು ಕ್ಯಾನ್ಸರ್ ರಾಶಿ, ಇದರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈ ರೆಟ್ರೋಗ್ರೇಡ್ಸ್ ಕೂಡ ಇದೆ, ಇದರಿಂದ ನಿಮಗೆ ಏನೇನು ಬೆನಿಫಿಟ್ಸ್ ತೊಗೋಬೋದು ರೆಟ್ರೋಗ್ರೇಡ್ಸಿಂದ ಅದನ್ನು ಕೂಡ ನಾನು ನಿಮಗೆಲ್ಲ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಇನ್ಫಾರ್ಮೇಷನ್ ಹೆಲ್ಪ್ ಆಗೋ ಥರ ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ನೀವು ಹೊಸಬರಾಗಿ ಬಂದಿದ್ದೀರಾ, ಇನ್ನೂ ಹೊಸದಾಗಿ ಬಂದಿದ್ದೀರಾ, ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಚಾನಲ್ ಹೊಸಬರು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಕೊನೆ ತನಕ ನೋಡಿ ವಿಡಿಯೋನ. ಹಾಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಮೊದಲಿಗೆ ನಾವು ಈ ಪ್ಲಾನೆಟರಿ ರೆಟ್ರೋಗ್ರೇಡ್ ಏನಿದೆ 3 ಈ ಜುಲೈ ತಿಂಗಳೆಲ್ಲ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ರೆಟ್ರೋಗ್ರೇಡ್ ಏನಿದೆ ಅದಕ್ಕೆ ತುಂಬ ಕೆಟ್ಟ ಹೆಸರಿದೆ. ಅದಿದ್ರೂ ಕೂಡ ಬ್ಯಾಡ್ ರೆಪ್ಯುಟೇಷನ್ ಇದೆ. ಅದಿದ್ರೂ ಕೂಡ ತುಂಬ ನಮಗೆ ಅದು ಒಳ್ಳೆ ಆಪರ್ಚುನಿಟಿ ಕೊಡುತ್ತೆ, ತುಂಬ ಪವರ್ಫುಲ್ ಆಪರ್ಚುನಿಟಿ ಕೊಡುತ್ತೆ ನಮ್ಮ ಲೈಫ್ದು ಅಲೈನ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ವಿಸಿಟ್ ಮಾಡಿಬಿಟ್ಟು ರಿಫ್ಲೆಕ್ಟ್ ಮಾಡಲಿಕ್ಕೆ. ಸೊ ರಿಫ್ಲೆಕ್ಷನ್ ಮಾಡಲಿಕ್ಕೆ ಒಳ್ಳೆ ಟೈಮು ರೆಟ್ರೋಗ್ರೇಡ್ ಟೈಮ್ ಇದೆಯಲ್ಲ, ಅದು ಒಳ್ಳೆ ಟೈಮು. ನಮ್ಮ ಏರಿಯಾಸ್ ಕೆಲವೊಂದು ಜೀವನದ ಕ್ಷೇತ್ರ ಇದೆಯಲ್ಲ ಅದು ಮರುಪರಿಶೀಲನೆ ಮಾಡಲಿಕ್ಕೆ, ಹಾಗೆ ರಿಫ್ಲೆಕ್ಟ್ ಮಾಡಲಿಕ್ಕೆ. ಸೊ ಇದಕ್ಕೆಲ್ಲನೂ ನಾವು ಯೂಸ್ ಮಾಡ್ಕೋಬೋದು ಈ ರೆಟ್ರೋಗ್ರೇಡ್ ಟೈಮ್ನ. ಸೊ ಈ ಸಲ ಜುಲೈ ತಿಂಗಳಲ್ಲಿ ನೆಪ್ಚೂನ್ ಮತ್ತು ಸ್ಯಾಟರ್ನ್ ಮತ್ತು ಮರ್ಕ್ಯುರಿ, ನೆಪ್ಚೂನ್ ಇದು ಮತ್ತು ಶನಿ ಮತ್ತು ಬುಧ ಈ ಗ್ರಹಗಳು ರೆಟ್ರೋಗ್ರೇಡ್ ಆಗಿದೆ. ಇಲ್ಲಾಂದರೆ ಮುಂದೆ ಈ ದಿನಗಳಲ್ಲಿ ರೆಟ್ರೋಗ್ರೇಡ್ ಆಗುತ್ತೆ. ಈ ರೆಟ್ರೋಗ್ರೇಡ್ ಟೈಮಲ್ಲಿ ಸುಮಾರು ಕಾಸ್ಮಿಕ್ ಶಿಫ್ಟ್ ಆಗುತ್ತೆ. ಅದರಿಂದ ಏನು ಸಪೋರ್ಟ್ ಆಗುತ್ತೆ, ನಮ್ಮ ಒಳಗಡೆ ಇದೆ ಇನ್ನರ್ ಎಕ್ಸ್ಪ್ಲೋರೇಷನ್, ನಮ್ಮ ಒಳಗಡೆ ಇರೋದನ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನಮ್ಮ ಓಲ್ಡ್ ಏನು ಪ್ಯಾಟರ್ನ್ ಇದೆ ಅದನ್ನೆಲ್ಲ ಬ್ರೇಕ್ ಮಾಡಲಿಕ್ಕೆ, ಹಾಗೆ ನಮ್ಮ ಇಂಟೆನ್ಷನ್ಸ್ ಏನಿದೆ, ನಮಗೆ ಏನೇನು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ವಾಪಸ್ ಮತ್ತೆ ಕನೆಕ್ಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ರೆಟ್ರೋಗ್ರೇಡ್ ಸೀಸನ್ ಪರ್ಫೆಕ್ಟ್ ಏನಕ್ಕೆ ಅಂತ ಹೇಳಿದ್ರೆ ಇದು ಕ್ಯಾನ್ಸರ್ ಸೀಸನಲ್ಲಿ ಬಂದಿದೆ. ಅದರಿಂದ ನಾವು ಒಳಗಡೆ ಇನ್ವರ್ಡ್ ಜರ್ನಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಫೀಲಿಂಗ್ಸ್ ಮತ್ತು ಎಮೋಷನ್ಸ್ ಕನೆಕ್ಟ್ ಆಗಿದೆ ಈ ಜುಲೈ ತಿಂಗಳು ಕ್ಯಾನ್ಸರ್ ಸೀಸನ್. ಹಾಗಾಗಿ ಅದನ್ನು ನಾವು ಡೀಪಾಗಿ ನಮ್ಮ ಇದನ್ನು ಫೀಲಿಂಗ್ಸ್ ಮತ್ತು ಎಮೋಷನ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಹಾಗೆ ನಮಗೆ ಸೆಲ್ಫ್ ಲವ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ ಅದೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ನಮ್ಮ ಬೆಳವಣಿಗೆಗೆ, ಗ್ರೋತ್ಗೆ, ನರ್ಚರ್ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ, ಅದೆಲ್ಲ ಸ್ಪೇಸ್ ಕ್ರಿಯೇಟ್ ಮಾಡಲಿಕ್ಕೆ ಇದು ತುಂಬ ಒಳ್ಳೆಯ ಸಮಯ. ಸೊ ಮೊದಲಿಗೆ ನಾವು ನೆಪ್ಚೂನ್ ರೆಟ್ರೋಗ್ರೇಡ್ ಬಗ್ಗೆ ಮಾತಾಡೋಣ. ಇದು ಜುಲೈ 4ಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೆಪ್ಚೂನ್ ಏನಂತ ಹೇಳಿದ್ರೆ ಅದು ರೆಪ್ರೆಸೆಂಟ್ ಮಾಡುತ್ತೆ, ಗವರ್ನ್ ಮಾಡುತ್ತೆ ನಮ್ಮ ಕನಸುಗಳು, ಸ್ಪಿರಿಚುಯಾಲಿಟಿ ಮತ್ತು ಇಂಟ್ಯೂಷನ್. ಹಾಗೆ ನಮ್ಮದು ಏನು ನಮಗೆ ಬಿಯಾಂಡ್ ವಿಸಿಬಿಲಿಟಿ ಏನು ರಿಯಾಲ್ಮ್ಸ್ ಅಂತ ಇದೆ, ಅದು ಕೆಲವೊಂದು ಕ್ಷೇತ್ರಗಳು ಎಲ್ಲ ಇದೆಯಲ್ಲ ಅದು ನಮಗೆ ಕಾಣಿಸ್ದಲೇ ಇರೋದು ಇದೆ, ಬಿಯಾಂಡ್ ನಮ್ಮ ಇಮ್ಯಾಜಿನೇಷನ್ಗಿಂತ ಜಾಸ್ತಿನೂ ಅದು ಇದೆ. ಸೊ ಅದೆಲ್ಲನೂ ಈ ನೆಪ್ಚೂನಲ್ಲಿ ಬರುತ್ತೆ. ಇದು ಇಲ್ಯೂಷನ್ ಮತ್ತು ಫ್ಯಾಂಟಸಿ ಅದನ್ನೆಲ್ಲ ರೂಲ್ ಮಾಡುತ್ತೆ. ಸೊ ಹಾಗೆಯೇ ನಾವು ಕೆಲವು ಸಲ ಏನು ಮಾಡ್ತೀವಿ, ನಮ್ಮನ್ನು ನಾವು ಮೋಸ ಮಾಡ್ಕೋತೀವಿ.
ಕೆಲವೊಂದು ಕನಸನ್ನ ಅದು ಆಗೋದು ಇಲ್ಲ, ಅದು ನಿಜ ಆಗಲ್ಲ ಅಂತ ಗೊತ್ತಿದ್ರು ನಮ್ಮ ಕನಸಿನ ಲೋಕಕ್ಕೆ ಹೋಗೋದು. ಈಗ ಕಷ್ಟಗಳಿದೆ, ಅದರಿಂದ ಎಸ್ಕೇಪ್ ಆಗಲಿಕ್ಕೆ ಅದನ್ನು ಮಾಡ್ತೀವಿ. ಸೊ ಇದೆಲ್ಲನೂ ಇಲ್ಯೂಷನ್ಸು ಇವೆಲ್ಲ ಇದು ಈ ಥರ ನಾವು ಎಸ್ಕೇಪಿಸಮ್ ಮಾಡ್ತೀವಲ್ಲ, ಅದು ಇಲ್ಯೂಷನ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಈಗ ನೆಪ್ಚೂನ್ ಗ್ರಹಕ್ಕೆ ಬರುತ್ತದು. ಈ ಪ್ಲ್ಯಾನೆಟ್ಟು ರೆಟ್ರೋಗ್ರೇಡ್ ಈಗ ಏರಿಸ್ನಲ್ಲಿ ಜುಲೈ 4ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇದರಿಂದ ನಮಗೆ ಈ ಇಲ್ಯೂಷನ್ಸ್ ಅಂತ ಏನು ಹೇಳಿದೆ, ಡಿಸ್ಟ್ರ್ಯಾಕ್ಟ್ ಮಾಡುತ್ತಲ್ಲ ನಮ್ಮನ್ನು. ಆ್ಯಕ್ಚುಯಲ್ ಒಂದು ಕನಸುಗಳು ಇರುತ್ತೆ ಕೆಲವೊಂದು, ಅದು ನನಸು ಮಾಡಬಹುದು. ಹಾಗೆ ಕೆಲವೊಂದು ಕನಸುಗಳು ಸುಮ್ಮನೆ ನಾವು ಭ್ರಮಾಲೋಕಕ್ಕೆ ಕರ್ಕೊಂಡೋಗುತ್ತೆ. ಅದು ಅವೆರಡನ್ನು ಡಿಫ್ರೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತಿದ್ದು. ಸೊ ಈ ರೆಟ್ರೋಗ್ರೇಡ್ ಇದರಲ್ಲಿ ನಾವು ಇನ್ವರ್ಡ್ ಜರ್ನಿ ಮಾಡಬೇಕು. ನಾವು ಕೇಳ್ಕೋಬೇಕು ನಮ್ಮ ಯಾವ ಕನಸುಗಳು ಅಥೆಂಟಿಕ್ ಆಗಿದೆ, ಯಾವುದು ಆ್ಯಕ್ಚುಲ್ ಆಗಿ ನನ್ನ ಕನೆಕ್ಟ್ ಆಗಿದೆ, ನನ್ನ ಸೋಲ್ಗೆ, ನನ್ನ ಟ್ರೂ ಸೆನ್ಸ್ಗೆ ಯಾವುದು ಕನೆಕ್ಟ್ ಆಗಿದೆ, ಯಾವ ಕನಸುಗಳು. ಹಾಗೆ ಯಾವ ಕನಸುಗಳು ಸುಮ್ಮನೆ ನಾನು ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೆ, ಯಾವುದು ರಿಯಲ್ ಆಗಲ್ಲ, ಅದು ಯಾವ ಕನಸುಗಳನ್ನು ಅಂತ ಆ ಕ್ವಶನ್ನು ಮಾಡ್ಕೊಳ್ಳಿ. ಹಾಗೆಯೇ ನೋಟಿಸ್ ಮಾಡಿ, ಯಾವಾಗಲೂ ಫ್ಯಾಂಟಸಿ ಹಿಂದೆ ಹೋಗ್ತೀರಾ, ಇಲ್ಲಾಂದರೆ ನನಗೆ ಕನಸು ಇದೆಯಲ್ಲ, ಕೆಲವೊಂದು ಮನಸ್ಸಿಂದ ಬರುತ್ತೆ ಕನಸುಗಳು, ಅದು ಅಲೈನ್ ಆಗಿರುತ್ತೆ. ಅದನ್ನು ನಾವು ಆ್ಯಕ್ಚುಲಾಗಿ ನಾವು ಆ್ಯಕ್ಷನ್ ತೊಗೊಂಡು ನಾವು ನನಸು ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ಥರ ಕನಸುಗಳು ನಾನು ಕಾಣ್ತಾ ಇದ್ದೀನ ಅಥವಾ ಭ್ರಮೆಗಳ ಹಿಂದೆ ಓಡ್ತಾ ಇದ್ದೀನ ಅಂತ ಅದನ್ನು ಕೂಡ ನೋಟಿಸ್ ಮಾಡಿ. ಹಾಗೆ ನೀವು ಐಡೆಂಟಿಫೈ ಮಾಡಿ. ಕೆಲವು ಸಲ ನಾವು ನಾನು ಸ್ಪಿರಿಚುವಲ್ ಆಗಿದ್ದೀನಿ, ನನಗೇನು ಈಗ ಈ ಲೋಕದದ್ದು ಎಂಥದಕ್ಕೂ ನನಗೆ ಸಂಬಂಧ ಇಲ್ಲ ಅಂದ್ಕೊಂಡು ಯಾವುದೋ ಒಂದು ನಮ್ಮ ಭ್ರಮಾಲೋಕನ ಇದು ಮಾಡಿಬಿಟ್ಟು ನಮ್ಮದೇ ಬಬಲಲ್ಲಿ ಇರ್ತೀವಿ. ಸೊ ಅದಕ್ಕೆ ಸುಮ್ಮನೆ ಸ್ಪಿರಿಚುಯಾಲಿಟಿಯನ್ನು ಹೆಸರು ಕೊಟ್ಟು ಅವಾಯ್ಡ್ ಮಾಡ್ತೀವಿ. ಏನಕ್ಕೆ ಅವಾಯ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ಅನ್ಕಂಫರ್ಟಬಲ್ ಎಮೋಷನ್ಸ್ ಇರುತ್ತೆ, ಅದು ಕಂಫರ್ಟ್ ಇರಲ್ಲ ನಮಗೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದಕ್ಕೆ. ಅದರಿಂದ ಓಡೋಗೋದಕ್ಕೆ, ಅವಾಯ್ಡ್ ಮಾಡಲಿಕ್ಕೆ ಇದು ಮಾಡ್ತೀವಿ. ಸೊ ಆ ಥರ ಮಾಡ್ತಾ ಇದ್ದೀರಾ, ಅದನ್ನು ನೀವು ಐಡೆಂಟಿಫೈ ಮಾಡಿ. ಹಾಗೆ ನಿಮಗೆ ನಿಜವಾಗ್ಲೂ ನಿಮ್ಮ ಸ್ಪಿರಿಚುವಲ್ ಪಾತ್ ಏನಿದೆ ಅದಕ್ಕೆ ಕನೆಕ್ಟ್ ಆಗಿ, ಹಾಗೆಯೇ ನಿಮ್ಮ ಕ್ರಿಯೇಟಿವ್ ಮತ್ತು ಸ್ಪಿರಿಚುವಲ್ ಜರ್ನಿಗೆ ಏನೇನು ಇನ್ಸ್ಪಿರೇಷನ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ ಅನ್ನೋದನ್ನೆಲ್ಲ ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಸೊ ನೆಪ್ಚೂನ್ ಈಗ ಏರಿಸಲಿದೆ, ಆಮೇಲೆ ಅದು ಪೈಸಸ್ ಅಂದರೆ ಮೀನರಾಶಿಗೆ ಅಕ್ಟೋಬರ್ 21ನೇ ತಾರೀಕು ಎಂಟರ್ ಮಾಡುತ್ತೆ. ಸೊ ಅದು ಮೀನರಾಶಿ ಕೂಡ ಅದಕ್ಕೂ ಒಂದು ಕನಸಿನ ಎನರ್ಜಿ ಇದೆ, ಡ್ರೀಮಿ ಎನರ್ಜಿ ಇದೆ. ಸೊ ವಾಪಸ್ ನೆಪ್ಚೂನ್ದು ಅದು ಹೋಮ್ ಸೈನು ಇದು ಮೀನರಾಶಿ ವಾಪಸ್ ಹೋಗುತ್ತೆ. ನೆಪ್ಚೂನ್ ವಾಪಸ್ ತನ್ನ ಮನೆಗೆ ಹೋಗುತ್ತೆ, ಮನೆಯ ರಾಶಿ ಏನಿದೆ ಮೀನರಾಶಿ, ಅದಕ್ಕೆ ವಾಪಸ್ ನೆಪ್ಚೂನ್ 21ನೇ ತಾರೀಕು ಅಕ್ಟೋಬರ್ಗೆ ಹೋಗುತ್ತೆ. ಸೊ ಈ ಟ್ರಾನ್ಸಿಟ್ಟು ಅಕ್ಟೋಬರ್ 21 ಆದಮೇಲೆ ನಿಮಗೆ ಏನೇನು ಹೆಲ್ಪ್ ಆಗುತ್ತೆ ಅಂದರೆ, ಸೊ ನೀವು ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಈಗ ಮೇಷ ರಾಶಿಯಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಸ್ಪಿರಿಚುವಲ್ ಡಿಸ್ಕವರೀಸ್ ಏನು ಸ್ಟಾರ್ಟ್ ಮಾಡಿದ್ವಿ, ಅದು ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿ ಇನ್ನೂ ಡೀಪಾಗಿ ಇಂಟ್ಯೂಷನ್ ಅದನ್ನು ಡೀಪಾಗಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ, ಹಾಗೆ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ಮ್ಯಾನಿಫೆಸ್ಟೇಷನ್ಗೆ ಎಲ್ಲದಕ್ಕೂ ಪವರ್ಫುಲ್ ಫೌಂಡೇಶನ್ ಈಗ ಏರಿಸಲ್ಲಿ ಇದ್ದಾಗ, ಈಗ ಜುಲೈ ತಿಂಗಳಲ್ಲಿ ಏನು ಹಾಕಿದ್ದೀವಿ ಅದು ನೀವು ಅಕ್ಟೋಬರಲ್ಲಿ ನಿಮಗೆ ಫುಲ್ಫಿಲ್ ಆಗುತ್ತೆ. ಅದು ರಿಸಲ್ಟ್ ಬರೋದಕ್ಕೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಸೊ ಈ ನೆಪ್ಚೂನ್ ರೆಟ್ರೋಗ್ರೇಡಲ್ಲಿ ಏನೇನು ಮಾಡಬೇಕು ಅಂದರೆ, ನೈಟ್ ಟೈಮ್ ಡ್ರೀಮ್ ಪ್ರಾಕ್ಟೀಸ್ ಅಂತ ಅದನ್ನು ಮಾಡಬೇಕು. ಪ್ರತಿ ಸಾಯಂಕಾಲ ಜರ್ನಲ್ ಮಾಡಿ. ಸೊ ನಿಮ್ಮ ಏನು ವಿಷನ್ಸ್ ಇದೆ ಅದನ್ನು ಜರ್ನಲ್ ಮಾಡಿ, ಏನೇನು ಕನಸುಗಳಿದೆ ಅದನ್ನೆಲ್ಲ ಬರೀರಿ. ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ. ಆ್ಯಕ್ಚುಲಾಗಿ ಕನಸೆಲ್ಲ ನನಸಾಗಿದೆ ಅನ್ನೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಹಾಗೆ ನೋಟಿಸ್ ಮಾಡಿ ಏನೇನು ಫೀಲಿಂಗ್ಸು ಏನೇನು ಮಾಡಿದ್ರೆ ನಿಮಗೆ ಅಲೈನ್ಮೆಂಟ್ ಆಗುತ್ತೆ, ಆ್ಯಕ್ಚುಲಾಗಿ ಫೀಲ್ ಆಗುತ್ತೆ. ಈಗ ಒಂದು ವಿಜುವಲೈಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಅದೆಲ್ಲ ಆಗಿದೆ ಅಂದಾಗ ನಿಮ್ಗೆ ಹೇಗೆ ಅನಿಸುತ್ತೆ, ಹೌದು ಆಗಿದೆ ಅಂತ, ಇದು ನಿಜವಾಗ್ಲೂ ಆಗ್ತಿದೆ ಅಂತ ಅನಿಸುತ್ತಾ, ಅಥವಾ ಇಲ್ಲ ಇದು ಆಗಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೋ, ಅದನ್ನು ಕಂಡುಕೊಂಡು ಯಾವುದು ಕನಸುಗಳನ್ನ ನೀವು ವಿಜುವಲೈಸ್ ಮಾಡ್ಕೊಂಡು ನನಸಾಗಿದೆ, ಆ್ಯಕ್ಚುಲಾಗಿ ಆಗ್ತಿದೆ ಅಂತ ಅನಿಸಿದಾಗ ನಿಮ್ಗೆ ಇದಾಗ್ತಿದೆಯೋ ಅದನ್ನಷ್ಟೇ ಬರ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ, ನಿಮ್ಗೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ನೆಪ್ಚೂನ್ ರೆಟ್ರೋಗ್ರೇಡ್ ಆಯಿತು. ನೆಕ್ಸ್ಟ್ ನಾವು ಸ್ಯಾಟರ್ನ್ ರೆಟ್ರೋಗ್ರೇಡ್ಗೆ ಬರೋಣ. ಅದು ಜುಲೈ 12, 2 ದಿನ ಆದಮೇಲೆ ಸ್ಯಾಟರ್ನ್ ಜುಲೈ 12ಕ್ಕೆ ರೆಟ್ರೋಗ್ರೇಡ್ ಆಗುತ್ತೆ ಮೇಷರಾಶಿಲಿ. ಸೊ ಈ ಶನಿ ಏನು ಗವರ್ನ್ ಮಾಡುತ್ತೆ ಅಂದರೆ, ಅದು ಸ್ಟ್ರಕ್ಚರು, ಡಿಸಿಪ್ಲಿನ್ ಮತ್ತು ಲಿಮಿಟೇಷನ್ಸ್ ಮತ್ತು ಕಮಿಟ್ಮೆಂಟ್ಸಿಗೆ ಅದು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ, ಶನಿ ಅಂದರೆ ಕೆಲಸ, ಕರ್ಮ, ಆ್ಯಕ್ಷನ್, ನಾವು ಏನು ಆ್ಯಕ್ಷನ್ ತೊಗೋತೀವೋ. ಸೊ ಅದು ರೆಪ್ರೆಸೆಂಟ್ ಮಾಡುತ್ತೆ ನಾವು ಏನು ಆ್ಯಕ್ಷನ್ ತೊಗೋತೀವಿ, ನಮ್ಮ ಡ್ರೀಮ್ಸ್ನ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ, ನಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಏನೇನು ನಾವು ಕೆಲಸ ಮಾಡ್ತೀವಿ, ಏನೇನು ಆ್ಯಕ್ಷನ್ಸ್ ತೊಗೋತೀವಿ, ಅದೆಲ್ಲನೂ ನಿಮಗೆ ಶನಿನಲ್ಲಿ ಬರುತ್ತೆ. ಶನಿ ರೆಟ್ರೋಗ್ರೇಡ್ ಆಗುತ್ತೆ ಏರಿಸಲ್ಲಿ ಜುಲೈ 12ಕ್ಕೆ. ಸೊ ಆವಾಗ ನೀವು ಏನು ಮಾಡಬೇಕು ಅಂದರೆ, ಟೀಚ್ ಮಾಡುತ್ತೆ ಶನಿ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ, ನಮ್ಮ ಆ್ಯಕ್ಷನ್ಸ್ ಏನು, ನಮ್ಮ ಪ್ರೋಗ್ರೆಸ್ ಆಗಲಿಕ್ಕೆ ಏನೇನು ಆ್ಯಕ್ಷನ್ ತೊಗೋಬೇಕು ಅಂತ ಎಲ್ಲ ನಮಗೆ ಹೇಳ್ಕೊಡುತ್ತೆ. ಸೊ ಈ ರೆಟ್ರೋಗ್ರೇಡಲ್ಲೂ ಕೂಡ ನಮ್ಮದು ಜರ್ನಿ ನಮ್ಮ ಒಳಗಡೆ ಹೋಗುತ್ತೆ, ಇನ್ವರ್ಡ್ ಜರ್ನಿ ಆಗುತ್ತೆ. ಸೊ ನೀವು ಈ ಕೆಲವೊಂದು ಪ್ರಶ್ನೆಗಳನ್ನ ಮಾಡ್ಕೋಬೇಕು ಜರ್ನಲ್ ಮಾಡೋದಕ್ಕಿಂತ ಮುಂಚೆ. ಈ ಕ್ವಶನ್ ಕೇಳ್ಕೊಳ್ಳಿ, ಏನಂತ ಹೇಳಿದ್ರೆ, ನನ್ನ ಟ್ರೂ ಪ್ರಯಾರಿಟೀಸ್, ವಾಟ್ ಆರ್ ಮೈ ಟ್ರೂ ಪ್ರಯಾರಿಟೀಸ್. ಸೊ ನನ್ನ ಪ್ರಯಾರಿಟಿ ಏನು, ನಾನು ಜಾಸ್ತಿ ಓವರ್ ವರ್ಕ್ ಮಾಡಿ ನಾನು ಸುಸ್ತು ಮಾಡ್ಕೋತಾ ಇಲ್ಲ ತಾನೇ. ಹಾಗೆಯೇ ನಿಮ್ಮ ಕಾನ್ಷಿಯಸ್ ಆಗಿ ನಿಮಗೇನು ಫೋಕಸ್ ಮಾಡಬೇಕು,
ಕಾನ್ಷಿಯಸ್ ಆಗಿ, ಅನ್ಕಾನ್ಷಿಯಸ್ ಆಗಿ, ಸಬ್ಕಾನ್ಷಿಯಸ್ ಆಗಿಲ್ಲ, ಕಾನ್ಷಿಯಸ್ ಆಗಿ ಮೈಂಡ್ಫುಲ್ ಆಗಿ ನಿಮಗೆ ಏನು ಬೇಕು ಲೈಫಲ್ಲಿ ಅದ್ರ ಕಡೆ ಫೋಕಸ್ ಮಾಡಿ. ಹಾಗೆ ಐಡೆಂಟಿಫೈ ಮಾಡಿ ಎಲ್ಲಿ ನಾವು ಕೆಲವು ಸಲ ನಮ್ಮ ಕೈಲಿ ಆಗುತ್ತಾ ಇಲ್ಲ ಎಲ್ಲದಕ್ಕೂ ಎಸ್ ನಾನು ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಎಲ್ಲಿ ನೀವು ಜಾಸ್ತಿ ಹೌದು ಮಾಡ್ತೀನಿ ಅಂತ ಎಸ್ ಅಂತ ಹೇಳ್ತಾ ಇದ್ದರೆ ಅದನ್ನು ಐಡೆಂಟಿಫೈ ಮಾಡಿ. ಕೆಲವು ಕಡೆ ನಿಮ್ಗೆ ಆಗಲ್ಲ ಅಂದರೆ ನೋ ಅನ್ನೋದನ್ನು ಕೂಡ ಕಲ್ತ್ಕೋಬೇಕು, ನೋ ಅಂತ ಹೇಳೋದನ್ನು ಕೂಡ ಕಲ್ತ್ಕೋಬೇಕು. ಸೊ ಹಾಗೆಯೇ ನಿಮಗೆ ನಿಜವಾಗ್ಲೂ ನಿಮ್ಗೆ ಯಾವುದು ಕನೆಕ್ಟ್ ಆಗಿದೆ, ನಿಮಗೆ ರೆಸೊನೇಟ್ ಆಗುತ್ತೆ ಅಂಥ ಕೆಲಸಗಳು, ಅಂಥ ಪ್ರಾಜೆಕ್ಟ್ಸ್ ಅದನ್ನಷ್ಟೇ ಕಮಿಟ್ ಮಾಡ್ಕೊಳ್ಳಿ. ಸೊ ಮತ್ತೆ ವಾಪಸ್ ಹೋಗಿ ಎಲ್ಲ ಮತ್ತು ಇನ್ನೊಂದು ಸಲ ಅನಲೈಸ್ ಮಾಡಿ, ನಿಮ್ಗೆ ಅಸೆಸ್ ಮಾಡಿ, ರೀಅಸೆಸ್ ಮಾಡಿ ಏನೇನೋ ಪ್ರಾಜೆಕ್ಟ್ಸ್ ಅಥವಾ ನೀವು ಕೆಲಸ ಮಾಡ್ತಿರ್ಬೋದು ಹೊರಗಡೆ, ಇಲ್ಲ ಬಿಸ್ನೆಸ್ ಇರ್ಬೋದು, ಇಲ್ಲ ಮನೇಲಿ ಕೆಲಸ ಮಾಡ್ತಿದ್ರು ಆಯಿತು, ನೀವು ಏನು ಇಂಪಾರ್ಟೆಂಟ್ ಏನೇನು ಟಾಸ್ಕು ಪ್ರಾಜೆಕ್ಟು ಏನೇನು ತೊಗೊಂಡಿದ್ದೀರಾ ಅದು ಏನು ಇಂಪಾರ್ಟೆಂಟು, ಯಾವ್ದು ನಿಮಗೆ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಸಹಾಯ ಮಾಡುತ್ತೆ ಅಂಥದ್ದನ್ನಷ್ಟೇ ನೀವು ಕಂಟಿನ್ಯೂ ಮಾಡಿ. ಹಾಗೆ ಒಂದು ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಎಮೋಷನಲ್ ಮತ್ತು ಸ್ಪಿರಿಚುವಲ್ ವೆಲ್ಬೀಯಿಂಗಿಗೆ ಸಪೋರ್ಟ್ ಮಾಡೋಕ್ಕೆ ಒಂದು ಇಂಟರ್ನಲ್ ಸಪೋರ್ಟ್ ಸಿಸ್ಟಮ್ ಸ್ಟ್ರಕ್ಚರ್ನ ಡೆವಲಪ್ ಮಾಡಿ. ಅದು ನಿಮ್ಮಿಂದ ಇರ್ಬೋದು, ನಿಮ್ಮ ಸುತ್ತಲೂ ಫ್ಯಾಮಿಲಿ ಫ್ರೆಂಡ್ಸಿಂದ ಇರ್ಬೋದು, ಅದನ್ನು ಕೂಡ ಏನೇನು ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ಕೂಡ ನೀವು ಅದ್ರ ಬಗ್ಗೆನೂ ನೀವು ಇದು ಮಾಡಿ, ಎಕ್ಸ್ಪ್ಲೋರ್ ಮಾಡಿ. ಸೊ ಈ ಶನಿ ಇದಕ್ಕೆ ಮೀನ ರಾಶಿಗೆ ಅಕ್ಟೋಬರ್ 31ಕ್ಕೆ ಎಂಟರ್ ಆಗುತ್ತೆ. ಸೊ ಏನು ಎನ್ಕರೇಜ್ ಮತ್ತು ಫೋಕಸ್ ಮಾಡೋದು, ಡಿಸಿಪ್ಲಿನ್ನು, ನಿಮ್ಮ ಸ್ಪಿರಿಚುವಲ್ ಮತ್ತು ಎಮೋಷ್ನಲ್ ಲೈಫ್ ಚೆನ್ನಾಗಾಗೋಕ್ಕೆ ಡಿಸಿಪ್ಲಿನ್ ಬೇಕು, ಫೋಕಸ್ ಬೇಕು, ಅದನ್ನು ಎನ್ಕರೇಜ್ ಮಾಡುತ್ತಿದ್ದು ಶನಿ. ಈ ಟ್ರಾನ್ಸಿಟ್ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮನ್ನು ನೀವು ನರ್ಚರ್ ಮಾಡಲಿಕ್ಕೆ, ಇಂಟ್ಯೂಷನ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಇನ್ನರ್ ವಿಸ್ಡಮ್ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಸ್ಯಾಟರ್ನ್ ರಿಟ್ರೋಗ್ರೇಡ್ ಅದ್ರ ಜೊತೆ ಕೆಲಸ ಮಾಡೋಕ್ಕೆ ನಿಮಗೆ ಅದನ್ನು ಹೆಲ್ಪ್ ಆಗೋ ಥರ, ಎನ್ಕರೇಜಿಂಗ್ ಆಗಿ ನಿಮಗೆ ಹೆಲ್ಪ್ ಮಾಡೋ ಥರ ಮಾಡೋದಕ್ಕೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಏನೇನು ಸರ್ವ್ ಮಾಡಿ, ನಿಮ್ಗೆ ಏನೇನು ನಿಮಗೆ ಸಹಾಯ ಮಾಡ್ತಿಲ್ಲ, ನಿಮಗೇನು ನೀವು ರೆಸೊನೇಟ್ ಆಗ್ತಿಲ್ಲ ಅಂಥವನ್ನೆಲ್ಲ ಬಿಟ್ಟು ಹಾಕಬೇಕಾಗುತ್ತೆ, ಲೆಟ್ ಗೋ ಮಾಡಬೇಕಾಗುತ್ತೆ. ನಿಮಗೆ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕು. ಯಾವುದು ಆ್ಯಕ್ಚುಲಾಗಿ ನಿಮಗೆ ತುಂಬಾ ನಿಜವಾಗ್ಲೂ ವಾಟ್ ಟ್ರೂಲಿ ಮ್ಯಾಟರ್ಸ್ ಟು ಯು ಅಂಥದನ್ನಷ್ಟೇ ನೀವು ಪರ್ಸ್ಯೂ ಮಾಡಲಿಕ್ಕೆ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ಲಿಮಿಟೇಷನ್ಸ್ ಏನೇನು ಅದನ್ನು ಕೂಡ ನೀವು ಅದನ್ನು ಕಂಡುಕೊಳ್ಳಿ. ಹಾಗೆ ಕಾನ್ಷಿಯಸ್ ಆಗಿ ನಿಮ್ಗೆ ಏನು ಬೇಕೋ ಅದನ್ನಷ್ಟೇ ನೀವು ಮಾಡಿ, ಬೇರೆದೆಲ್ಲ ಬಿಟ್ಟು ಹಾಕ್ಬಿಡಿ. ನೆಕ್ಸ್ಟು ಮರ್ಕ್ಯುರಿ ರೆಟ್ರೋಗ್ರೇಡ್, ಅದು ಸಿಂಹ ರಾಶಿನಲ್ಲಿ ಜುಲೈ 17ಕ್ಕೆ ಬರುತ್ತೆ. ಸೊ ಮರ್ಕ್ಯುರಿ ಏನು ಮಾಡುತ್ತೆ, ಮರ್ಕ್ಯುರಿ ಅಂದರೆ ಬುಧ ಏನು ಅಂದರೆ ಕಮ್ಯುನಿಕೇಷನ್, ಮಾತು, ಆಮೇಲೆ ಥಿಂಕಿಂಗ್ ಪ್ಯಾಟರ್ನ್ಸ್, ನಾವು ಹೇಗೆ ಯೋಚನೆ ಮಾಡ್ತೀವಿ, ಯೋಚನಾ ಪ್ಯಾಟರ್ನ್ ಇರುತ್ತಲ್ಲ ಅದು, ಆಮೇಲೆ ಇನ್ಫಾರ್ಮೇಷನ್ ಪ್ರೋಸೆಸ್ ಮಾಡೋದು, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್, ಹತ್ತತ್ರ ಊರುಗಳಿಗೆ ಟ್ರಾವೆಲ್ ಮಾಡೋದು, ಇದೆಲ್ಲನೂ ಮರ್ಕ್ಯುರಿ ಬುಧ ರಾಶಿ ಬರುತ್ತೆ. ಸೊ ಇದು ರೆಟ್ರೋಗ್ರೇಡ್ ಆಗುತ್ತೆ ಲಿಯೋ ಅಂದರೆ ಸಿಂಹ ರಾಶಿಗೆ ಜುಲೈ 17. ಆವಾಗ ಏನು ಮಾಡಬೇಕು ಅಂದರೆ ನಾವು ಹೇಗೆ ನಮ್ಮನ್ನು ನಾವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀವಿ, ಬೇರೆ ಜೊತೆಗೆ ನಮ್ಮ ಜೊತೆಗೆ ಹೇಗೆ ಮಾತಾಡ್ಕೋತೀವಿ, ಸೆಲ್ಫ್ ಟಾಕ್ ಏನು ಮಾಡ್ತೀವಿ, ಬೇರೆ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ, ಅದನ್ನೆಲ್ಲ ನೀವು ಅದನ್ನು ಕನ್ಸಿಡರ್ ಮತ್ತೊಂದು ಸಲ ಯೋಚನೆ ಮಾಡಿ, ಹೇಗೆ ಮಾಡ್ತಾಯಿದ್ದೀವಿ, ಅದು ಅದರಿಂದ ಹೆಲ್ಪ್ ಆಗ್ತಿದೆಯಾ ನಮಗೆ ಅಥವಾ ತೊಂದರೆ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಮಧ್ಯ ಏನಂತ ಹೇಳಿದ್ರೆ ಮಧ್ಯೆ ಏನಾದ್ರು ನಡೀತಾ ಇರುತ್ತೆ ಈವೆಂಟ್ಸ್, ಮಧ್ಯ ಪಾಸ್ ತೊಗೊಳ್ಳಿ, ಆಮೇಲೆ ಯೋಚನೆ ಮಾಡಿ ಸರಿಯಾದ ಡೈರೆಕ್ಷನ್ಗೆ ಹೋಗ್ತಿದ್ದೀನಾ ಅಂತ. ಹಾಗೆ ಏನಾದರೂ ನೀವು ನೆಗೆಟಿವ್ ಸೆಲ್ಫ್ ಟಾಕ್ ಆಗ್ತಿದ್ರೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅದನ್ನು ಅನಲೈಸ್ ಮಾಡಿ, ಹೇಗೆ ಪಾಸಿಟಿವ್ ಆಗಿ ನಿಮಗೆ ಹೆಲ್ಪ್ ಆಗೋ ಥರ ನೀವು ಮಾತಾಡ್ಕೊಳ್ಳೋದನ್ನು ಅದನ್ನು ಮಾಡ್ಬೋದು. ಸೊ ಮರ್ಕ್ಯುರಿ ರೆಟ್ರೋಗ್ರೇಡ್ಗೆ ಏನು ಮಾಡಬೇಕಂದ್ರೆ ಮೈಂಡ್ಫುಲ್ಲಾಗಿ ಮೈಂಡ್ಫುಲ್ಲಿ ರೆಸ್ಪಾಂಡ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಯಾವ್ದಾರ ಟ್ರಿಗರ್ ಆದರೆ, ಏನಾರು ರಿಯಾಕ್ಟ್ ಮಾಡೋ ಥರ ಆ ಥರ ಬಂದರೆ ಸಿಚುವೇಶನು, ಒಂದು ಸ್ವಲ್ಪ ಪಾಸ್ ತೊಗೊಂಡು ಆಮೇಲೆ ಡೀಪ್ ಬ್ರೀದ್ ಮಾಡಿ 3 ಸಲ ಅಥವಾ 4 ಸಲ ಡೀಪ್ ಬ್ರೀದ್ ಮಾಡಿ. ಏನಾದ್ರು ರಿಯಾಕ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೈಮ್ ತೊಗೊಂಡು ದೀರ್ಘ ಉಸಿರಾಡಿ. ಅದಾದಮೇಲೆ ನೀವು ಕೇಳಿ, ವಾಟ್ಸ್ ರಿಯಲಿ ಹ್ಯಾಪನಿಂಗ್ ಹಿಯರ್, ಏನಾಗ್ತಾ ಇದೆ ಇಲ್ಲಿ, ಸೊ ಹೇಗೆ ರೆಸ್ಪಾಂಡ್ ಮಾಡಲಿ, ನಂದು ಆ್ಯಕ್ಚುಲ್ ಟ್ರೂ ಸೆಲ್ಫ್ ಫುಲ್ಲಿ ಅಲೈನ್ ಆಗೋ ಥರ ಹೇಗೆ ನಾನು ರೆಸ್ಪಾಂಡ್ ಮಾಡಲಿ, ನನ್ನ ಇಂಟೆನ್ಷನ್ಸ್ಗೆ ಅಲೈನ್ ಆಗೋ ಥರ ಹೇಗೆ ರೆಸ್ಪಾಂಡ್ ಮಾಡಲಿ. ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ರಿವೈರ್ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕಮ್ಯುನಿಕೇಷನ್ ಪ್ಯಾಟರ್ನ್ಸ್ ಹೆಲ್ಪ್ ಆಗುತ್ತೆ, ಇಂಪ್ರೂವ್ ಆಗುತ್ತೆ, ಇಂಟರ್ನಲ್ ಕೂಡ ಎಕ್ಸ್ಟರ್ನಲ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಕೂಡ ಅದು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಇನ್ ಎನಿ ರಿಲೇಷನ್ಶಿಪ್, ನಿಮಗೆ ಗೊತ್ತೇ ಇದೆ, ವರ್ಕ್ ರಿಲೇಷನ್ಶಿಪ್ ಇರ್ಬೋದು, ಪರ್ಸನಲ್, ಸೊ ಅದೆಲ್ಲಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ತನಕ ನಾನು 3 ಇದನ್ನೇ ಹೇಳಿದೆ, ರೆಟ್ರೋಗ್ರೇಡ್ 3 ರಾಶಿದು. ನೆಪ್ಚೂನಿಂದ ನಮಗೆ ಡ್ರೀಮ್ಸ್ ಕ್ಲಾರಿಟಿ ಸಿಗುತ್ತೆ, ಅಂದರೆ ನಮ್ಮ ಕನಸುಗಳು, ವಿಷನ್ ಅದಕ್ಕೆಲ್ಲ ಕ್ಲಿಯರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಶನಿಯಿಂದ ನಮ್ಮದು ಆ್ಯಕ್ಷನ್ಸ್, ಸೊ ಏನೇನು ಕಮಿಟ್ ಮಾಡ್ಕೋಬೇಕು, ಏನೇನು ಬೇಡ ಅಂತ ಅನ್ಬೇಕು ಅದೆಲ್ಲ ಸಿಗುತ್ತೆ. ಆಮೇಲೆ ಬುಧ ರಾಶಿಯಿಂದ ನಮಗೆ ಒಳ್ಳೆಯದು ಕಮ್ಯುನಿಕೇಷನ್, ಸೆಲ್ಫ್ ಟಾಕು, ಇಡೀ ದಿನ ಡೈಲಿ ರೂಟೀನಲ್ಲಿ ಹೇಗೆ ಮಾತಾಡ್ತೀವಿ, ನಮ್ಮ ಜೊತೆಗೆ ನಮ್ಮ ಮನಸ್ಸಲ್ಲಿ ಏನು ಮಾತಾಡ್ಕೋತೀವಿ, ತಲೆಯಲ್ಲಿ ಏನು ವಿಚಾರಗಳು ನಡೀತಿದೆ, ಹಾಗೆ ಬೇರೆ ಜೊತೆಗೆ ಏನು ಮಾತಾಡ್ತೀವಿ, ಅದೆಲ್ಲ ಮೈಂಡ್ಫುಲ್ ಕಮ್ಯುನಿಕೇಷನ್ ಇಂಪ್ರೂವ್ ಆಗಲಿಕ್ಕೆ ಅದನ್ನು ಯೂಸ್ ಮಾಡ್ಬೋದು. ಸೊ ಇದು ರೆಟ್ರೋಗ್ರೇಡ್ಸ್, ಈ 3 ರೆಟ್ರೋಗ್ರೇಡ್ಸಿಂದ ಹೇಗೆ ನಾವು ಬೆನಿಫಿಟ್ ತೊಗೋಬೇಕು ಅನ್ನೋದು ಆಯಿತು ಅಲ್ವಾ. ಸೊ ಇದುವರೆಗೆ ನಾನು ಹೇಳಿದೆ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಹೊಸದಾಗಿ ಬಂದಿದ್ದೀರಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ನೆಕ್ಸ್ಟ್ ನಾನು ಹುಣ್ಣಿಮೆ, ಅದೇ ಗುರು ಪೂರ್ಣಿಮಾ ಬಗ್ಗೆ ಹೇಳ್ತೀನಿ. ಸೊ ಇವತ್ತು ಜುಲೈ 10 ಗುರು ಪೂರ್ಣಿಮಾ, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಮಹರ್ಷಿ ವೇದವ್ಯಾಸ ಅವರ ಬರ್ತ್ ಆ್ಯನಿವರ್ಸರಿ.
ಹಾಗೆ ಗುರುಗಳಿಗೆ ನಮಗೆ ಯಾರ್ಯಾರು ಏನು ಹೇಳ್ಕೊಟ್ಟಿದ್ದಾರೆ, ಬರೀ ಟೀಚರ್ಸ್ ಸ್ಕೂಲಲ್ಲಿ ಹೇಳ್ಕೊಟ್ಟೋರು ಅಷ್ಟೇ ಅಲ್ಲ, ಲೈಫಲ್ಲೂ ಕೂಡ ನಮಗೆಲ್ಲ ಪಾಠ ಕಲ್ತಿರ್ತೀವಿ ಎಲ್ಲರೂ. ಸೊ ಅವ್ರು ಯಾರ್ಯಾರು ಏನೇನು ಹೇಳ್ಕೊಟ್ರು ಅವರೆಲ್ಲರೂ ಗುರು ಸಮಾನ. ಅವ್ರನ್ನೆಲ್ಲನೂ ನಾವು ನೆನ್ಪು ಮಾಡಿಕೊಂಡು ಅವರಿಗೆ ಥ್ಯಾಂಕ್ ಯು ಹೇಳ್ತೀವಿ, ಗ್ರ್ಯಾಟಿಟ್ಯೂಡ್ ವ್ಯಕ್ತ ಮಾಡ್ತೀವಿ, ಕೃತಜ್ಞತಾ ಭಾವನೆನ ವ್ಯಕ್ತ ಮಾಡ್ತೀವಿ. ಅದು ಇವತ್ತು ಗುರು ಪೂರ್ಣಿಮಾ ದಿನ ಮಾಡ್ತೀವಿ. ಹಾಗೆ ಆಷಾಢ ತಿಂಗಳಲ್ಲಿ ಬಂದಿರೋ ಈಗ ಆಷಾಢ ಪೂರ್ಣಿಮಾ ಆಗಿರೋದ್ರಿಂದ ಈ ದಿನ ಶ್ರೀ ವಿಷ್ಣುನು ಕೂಡ ಪೂಜೆ ಮಾಡ್ತಾರೆ, ಶ್ರೀ ವಿಷ್ಣು ಕೂಡ ಪೂಜೆ ಮಾಡ್ತಾರೆ. ಸೊ ಇದೆಲ್ಲ ತುಂಬಾ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಇದು. ಸೊ ಈ ಟೈಮಲ್ಲಿ ನಾವು ಕೆಲವೊಂದು ಈಗ ಗುರುಮಂತ್ರನೂ ಹೇಳ್ಬೋದು. ಗುರುಮಂತ್ರ ಗೊತ್ತೇ ಇದೆಯಲ್ಲ, ಗುರು ಬ್ರಹ್ಮ ಗುರು ವಿಷ್ಣು, ಅದನ್ನು ಹೇಳ್ಕೊಬೋದು. ಹಾಗೆಯೇ ಸೊ ಗಣೇಶನಿಗೆ ಓಂ ಗಣಪತಯೇ ನಮಃ ಹೇಳ್ಬೋದು. ಗುರು ಅಥವಾ ಜುಪಿಟರ್ಗೆ, ಗುರು ರಾಶಿಗೆ ಜುಪಿಟರ್ಗೆ ಓಂ ಗ್ರಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ. ಹಾಗೆಯೇ ಇನ್ನು ಕೆಲವು ಮಂತ್ರ ನಾನು ಶೇರ್ ಮಾಡ್ತೀನಿ. ಮೊದಲನೇದಾಗಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಎರಡನೇದು ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜಾನಕಿ ವಲ್ಲಭಂ. ಮೂರನೇದು ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರಗಳು ಹೇಳೋದ್ರಿಂದಲೂ ನಮಗೆ ತುಂಬಾ ಭಕ್ತಿಭಾವ ಬರುತ್ತೆ. ಅದರಿಂದ ನಮ್ಮ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಬರುತ್ತೆ, ಡಿವೋಷನಲ್ ಫೀಲಿಂಗ್ ಬರುತ್ತೆ. ಅದರಿಂದ ತುಂಬ ನಮಗೆ ಹೆಲ್ಪ್ ಆಗುತ್ತೆ. ಮ್ಯಾನಿಫೆಸ್ಟೇಷನ್ಗೆ ನಿಮ್ಗೆ ಗೊತ್ತೇ ಇದೆಯಲ್ಲ, ನಮ್ಮ ವೈಬ್ರೇಷನ್ಸ್ ಹೈ ವೈಬ್ರೇಷನ್ಸ್ ಇದ್ದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಮನಸ್ಸಿಗೂ ಕೂಡ ಉಲ್ಲಾಸ ಆಗುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ನಾನು ಹೇಳಿದಾಗೆ ಈ ಹುಣ್ಣಿಮೆ ತುಂಬ ಇಂಪಾರ್ಟೆಂಟು. ನಮ್ಮ ರಿಫ್ಲೆಕ್ಷನ್ ಮಾಡಲಿಕ್ಕೆ, ನಮಗೇನು ಕೆಲಸಗಳು ಆಲ್ರೆಡಿ ಮಾಡ್ತಿದ್ದೋದಕ್ಕಿನ್ನೂ ಜಾಸ್ತಿ ಜೀವ ತುಂಬಲಿಕ್ಕೆ, ಅದನ್ನು ಆಕ್ಸಲರೇಟ್ ಮಾಡಲಿಕ್ಕೆ. ಸೊ ಆವಾಗ ನಾವು ಇದೆಲ್ಲ ಮಾಡಿದ್ರೆ, ರಿಫ್ಲೆಕ್ಷನ್ ಮಾಡಿದ್ರೆ ಆಲ್ರೆಡಿ ಎಲ್ಲಿ ತನಕ ಬಂದಿದ್ದೀವಿ, ನೆಕ್ಸ್ಟ್ ಇನ್ನು ಎಲ್ಲಿ ತನಕ ಹೋಗಬೇಕು, ಮ್ಯಾನಿಫೆಸ್ಟೇಷನ್ಗೆ ಜರ್ನಲಿಂಗ್ ಮಾಡಿದ್ರೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಡ್ರೀಮ್ಸ್ನ ರಿಯಾಲಿಟಿ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಈಗ ಕೆಲವೊಂದು ಜರ್ನಲಿಂಗ್ ಪ್ರಾಂಪ್ಟ್ಸ್ ಮತ್ತು ಕೆಲವೊಂದು ರಿಚುವಲ್ಸ್ ಹೇಳ್ತೀನಿ ನಿಮಗೆ. ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಮ್ಯಾನಿಫೆಸ್ಟೇಷನ್ಗೂ ಹೆಲ್ಪ್ ಆಗುತ್ತೆ, ನಿಮಗೆ ಕ್ಲಾರಿಟಿ ಸಿಕ್ಕುತ್ತೆ. ಏನು ನೀವು ಹೋಗ್ತಾ ಇರೋದು ಒಳ್ಳೆ ಡೈರೆಕ್ಷನ್, ನೀವು ಕರೆಕ್ಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದೀರಾ ಅಂತಂದು. ಆಮೇಲೆ ನಿಮ್ಮದು ವಿಷನ್ನು ಮತ್ತು ಕನಸುಗಳಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಲಿಕ್ಕೆ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಇದಕ್ಕೆ ಇನ್ನೇನಿಲ್ಲ, ಒಂದು ನೋಟ್ಬುಕ್ ಮತ್ತು ಪೆನ್ ಬೇಕು. ಆಮೇಲೆ ಪ್ರಶಾಂತವಾಗಿರೋ ಒಂದು ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಸೊ ಈಗ ಪಾಸ್ ಮಾಡಿ ಅದನ್ನು ತೊಗೊಂಬಂದು ಕೂತ್ಕೊಂಡು ಮಾಡ್ಬೋದು. ಇಲ್ಲಾಂದರೆ ಇದು ವಿಡಿಯೋ ನೋಡಿಬಿಟ್ಟು ಆಮೇಲೆ ಮತ್ತೆ ವಾಪಸ್ ಇಲ್ಲೇ ರೀಪ್ಲೇ ಮಾಡ್ಕೊಂಡು ಬಂದು ಇದಕ್ಕೆ ಬಂದುಬಿಟ್ಟು ನೀವು ಮಾಡ್ಬೋದು. ಇದು 4 ಸ್ಟೆಪ್ ಇದೆ ಈ ರಿಚುವಲ್ಗೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ತುಂಬ ಸಿಂಪಲ್ ಸ್ಟೆಪ್ಸ್ ಇದು ಕ್ಯಾಪ್ರಿಕಾರ್ನ್ ಮೂನ್ ಇದೆಯಲ್ಲ, ಫುಲ್ ಮೂನ್ ಇದು ಕ್ಯಾಪ್ರಿಕಾರ್ನಲ್ಲಿದೆ, ಅಂದರೆ ಮಕರ ರಾಶಿಯಲ್ಲಿದೆ. ಸೊ ಈ ಪೂರ್ಣಿಮಾ, ಈ ಹುಣ್ಣಿಮೆ ದಿನ ನಾನು ನಿಮಗೆ ಇನ್ವೈಟ್ ಮಾಡ್ತೀನಿ. ತುಂಬಾ ಪವರ್ಫುಲ್ ಆಗಿರೋ ಈ ಹುಣ್ಣಿಮೆನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಸೊ ಈಗ ಸಿಂಪಲ್ ಇರೋ ಸ್ಟೆಪ್ಸ್ ಮಾಡಿ, ಹಾಗೆ ಇದರಿಂದ ತುಂಬಾ ಪವರ್ಫುಲ್ ಇದು ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ. ಸೊ ಸ್ಟೆಪ್ಸ್ ಒಂದಾದ್ಮೇಲೆ ಒಂದು ನಿಮಗೆ ಹೇಳ್ತೀನಿ, ಓಕೆ? ಸೊ ನೀವು ಪ್ರಶಾಂತವಾಗಿರೋ ಜಾಗದಲ್ಲಿ, ಎಲ್ಲೂ ಡಿಸ್ಟರ್ಬೆನ್ಸ್ ಇಲ್ಲದ ಜಾಗದಲ್ಲಿ ಕೂತ್ಕೊಳ್ಳಿ ಆರಾಮಾಗಿ. ಇದು ಸಾಯಂಕಾಲ ಮಾಡಿದ್ರೂ ತುಂಬ ಒಳ್ಳೆಯದು, ಇಲ್ಲಾಂದರೆ ಯಾವ ಟೈಮಲ್ಲಾದ್ರೂ ಮಾಡ್ಬೋದು. ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಮಾಡ್ಬೋದು. ಇವತ್ತು ಮಾಡಿದ್ರೂ ಒಳ್ಳೆಯದೇ, ಇಲ್ಲಾಂದರೆ ನಾಳೆ 2 ದಿನಕ್ಕೆ ಕೂಡ ಹುಣ್ಣಿಮೆ ಈ ಎನರ್ಜಿ ಇದ್ದೇ ಇರುತ್ತೆ. ಅಂದರೆ ನಾಳೆ 11ನೇ ತಾರೀಕು 12ನೇ ತಾರೀಕು ಕೂಡ ನೀವು ಮಾಡ್ಬೋದು. ಸೊ ಪ್ರಶಸ್ತವಾಗಿ ಏನಂತ ಹೇಳಿದ್ರೆ, ಯಾವುದರ ಕಿಟಕಿ ಪಕ್ಕ, ಈಗ ಚಂದ್ರ ಹುಟ್ಟಿದ ಮೇಲೆ ಕಿಟಕಿ ಪಕ್ಕ ಚಂದ್ರ ಬೆಳಕು ನಿಮ್ಮ ಮೇಲೆ ಬೀಳ್ತಾ ಇರೋ ಕಡೆ ಕೂತ್ಕೊಂಡು ಮಾಡಿದ್ರಂತೂ ತುಂಬಾ ಒಳ್ಳೆಯದು. ಇಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೇಗಿದ್ದರೂ ನಿಮಗೆ ಚಂದ್ರ ಬೆಳಕು ಬೀಳ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ಇವೆಲ್ಲ ಸ್ಟೆಪ್ಸ್ ಮಾಡಿದ್ರು ಅದನ್ನು ಚೆನ್ನಾಗಿ ಆಗುತ್ತೆ. ಸೊ ಫಸ್ಟ್ ಸೈಲೆಂಟ್ ಆಗಿರಿ. ಫಸ್ಟ್ ಮೆಡಿಟೇಷನ್ ಮಾಡೋಣ. ಮೊದಲನೇ ಸ್ಟೆಪ್ಪು ಮೆಡಿಟೇಷನ್. ಇಲ್ಲಿ ನೀವು ತುಂಬ ಸೈಲೆನ್ಸ್ ಬೇಕಾಗುತ್ತೆ, ಡಿಸ್ಟರ್ಬೆನ್ಸ್ ಇಲ್ಲದ ಕಡೆ ಜಾಗದಲ್ಲಿ ಕೂತ್ಕೊಳ್ಳಿ. ನೀವು ಸುಖಾಸನದಲ್ಲಿ ಕೂತ್ಕೋಬೋದು, ಪದ್ಮಾಸನ ಹಾಕಿ ಕೂತ್ಕೋಬೋದು, ಇಲ್ಲಾಂದರೆ ಆರಾಮಾಗಿ ಚೇರ್ ಮೇಲೆ ಕೂಡ ಕೂತ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಸೊ ಮೆಡಿಟೇಷನ್ ಅಂದರೆ ಸಿಂಪಲ್ ಬ್ರೀದಿಂಗ್ ಅಷ್ಟೇ. ಬ್ರೀದಿಂಗ್ ಇದು ತುಂಬ ಏನು ಜಾಸ್ತಿ ಕಾಂಪ್ಲಿಕೇಟೆಡ್ ಅಲ್ಲ. ಆರಾಮವಾಗಿ ರಿಲ್ಯಾಕ್ಸ್ ಆಗಿರೋ ಥರ ಕೂತ್ಕೊಳ್ಳಿ. ಹಾಗೆ ಕಣ್ಣು ಮುಚ್ಕೊಂಡು ಡೀಪ್ ಬ್ರೀದಿಂಗ್ ಮಾಡಿ. ದೀರ್ಘವಾಗಿ ಉಸಿರು ಹೇಳ್ಕೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ಈ ಥರ 3 ಸಲ ಮಾಡಿ. ಆಮೇಲೆ ರಿಫ್ಲೆಕ್ಟ್ ಮಾಡಿ, ಈ ಹುಣ್ಣಿಮೆ ನಿಮಗೆ ಎಷ್ಟು ಇಂಪಾರ್ಟೆಂಟು, ಏನಕ್ಕೆ ಮುಖ್ಯ. ಸೊ ನಿಮಗೆ ಏನು ರೆಪ್ರೆಸೆಂಟ್ ಮಾಡುತ್ತೆ ಈ ಹುಣ್ಣಿಮೆ, ಈ ಚಂದ್ರನ ಬೆಳಕು, ಪ್ರಶಾಂತವಾಗಿ ಇರೋ ಈ ವಾತಾವರಣ ನಿಮಗೆ ಎಷ್ಟು ಇಂಪಾರ್ಟೆಂಟ್ ಮತ್ತು ಏನು ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ರಿಲ್ಯಾಕ್ಸ್ ಮಾಡಿ, ಉಸಿರಿನ ಮೇಲೆ ಗಮನ ಕೊಡಿ. ಹಾಗೆ ನೀವು 3rd ಐ ಚಕ್ರ, 3ನೇ ಆಜ್ಞಾ ಚಕ್ರ ಇದೆಯಲ್ಲ, ನಿಮ್ಮ 2 ಹುಬ್ಬು ಮಧ್ಯ, ಆ ಕಡೆ ಗಮನ ಹರಿಸಿ. ಕಣ್ಣು ಮುಚ್ಕೊಂಡಿದ್ರು ಕೂಡ ಅಲ್ಲಿ ಗಮನ ಹರಿಸ್ಬೋದು. ನಾವು ಅಲ್ಲಿಗೆ ಗಮನ ಹರಿಸಿ ವಿಷುವಲೈಸ್ ಮಾಡ್ಕೊಳ್ಳಿ. ಪೂರ್ಣಚಂದ್ರನ ಅಲ್ಲಿ ವಿಷುವಲೈಸ್ ಮಾಡ್ಕೊಳ್ಳಿ. ಅಲ್ಲಿ ಪೂರ್ಣಚಂದ್ರ ಇದ್ದಾನೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ, ಸ್ವಲ್ಪ ನಿಮಿಷ, 1 ನಿಮಿಷ ಇರ್ಬೋದು, 2 ನಿಮಿಷ, ಎಷ್ಟು ಸಾಧ್ಯವೋ ಅಷ್ಟು 2 ರಿಂದ 3 ನಿಮಿಷ ಅದನ್ನು ಧ್ಯಾನ ಮಾಡಿ. ಪೂರ್ಣಚಂದ್ರ ಇದ್ದಾನೆ ನಿಮ್ಮ ಹುಬ್ಬಿನ ಮಧ್ಯ, 3ನೇ ಕಣ್ಣು, 3rd ಐ ಚಕ್ರ ಇದೆಯಲ್ಲ ಅಲ್ಲಿ ಅಂತ ಅಂದ್ಕೊಂಡು ಫುಲ್ ಮೂನ್ ಎನರ್ಜಿ ಇದೆಯಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಸೊ ನೀವೇನು ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ,
ಏನು ವಿಷನ್ ನಿಮ್ಮದು, ಏನು ಕನಸುಗಳು, ಅದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಕಾಮ್ನೆಸ್, ಗ್ರೌಂಡಿಂಗ್, ಎಷ್ಟು ಪೀಸ್ಫುಲ್ ಅನಿಸ್ತಾ ಇದೆ. ಹಾಗೆ ಡೀಪ್ ಬ್ರೀದಿಂಗ್ ಕೂಡ ಮಾಡಿ. ದೀರ್ಘವಾಗಿ ಉಸಿರೆಳ್ಕೊಳ್ಳಿ, ದೀರ್ಘವಾಗಿ ಉಸಿರನ್ನು ಬಿಡಿ. ಸೊ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಮೆಡಿಟೇಟಿವ್ ಮ್ಯೂಸಿಕ್ ಅಥವಾ ಕಾಮ್ ಆಗಿರೋ ಚೆನ್ನಾಗಿರೋದು ಪ್ಲೆಸೆಂಟ್ ಆಗಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಹಾಕೋಬೋದು. ಸೊ ಇದು ಮಾಡಾದಮೇಲೆ ಅಟ್ಲೀಸ್ಟ್ ಮಿನಿಮಮ್ 2-3 ನಿಮಿಷ ಮಾಡಿ ಈ ಮೆಡಿಟೇಷನ್. ಇದಾದಮೇಲೆ ಎರಡನೇ ಸ್ಟೆಪ್ಪು ಜರ್ನಲಿಂಗ್. ಎರಡನೇ ಸ್ಟೆಪ್ಪಲ್ಲಿ ನಾವು ಜರ್ನಲ್ ಮಾಡ್ತೀವಿ ಗ್ರ್ಯಾಟಿಟ್ಯೂಡ್ ಲಿಸ್ಟ್. ಯಾವುದಾದ್ರು 10 ವಿಷಯಗಳ ಬಗ್ಗೆ ನೀವು ಏನು ಕೃತಜ್ಞತಾ ಭಾವ ಇದೆ, ಯಾವುದ್ರ ಬಗ್ಗೆ ನೀವು ಗ್ರೇಟ್ಫುಲ್ ಆಗಿದ್ರೆ ಇವತ್ತು 10 ಥಿಂಗ್ಸ್, ಅದು ಮನುಷ್ಯರಾಗಿರ್ಬೋದು, ಇಲ್ಲ ಸಿಚುವೇಶನ್ಸ್ ಆಗಿರ್ಬೋದು, ಇವೆಂಟ್ಸ್ ಆಗಿರ್ಬೋದು, ಯಾವುದು 10 ಇದ್ರ ಬಗ್ಗೆ ನಿಮಗೆ ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಇದೆ ಅದನ್ನು ಲಿಸ್ಟ್ ಮಾಡ್ತಾ ಹೋಗಿ. ಸೊ ನೀವು ನಿಮ್ಮ ಆರಾಮಾಗಿ ಬರ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಸಮಯ ತೊಗೊಳ್ಳಿ. ಗ್ರ್ಯಾಟಿಟ್ಯೂಡ್ ಫುಲ್ಲು ಅದನ್ನು ಬರಿತಾ ಇದ್ದಾಗ ನೀವು ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು. ಎಷ್ಟು ಗ್ರ್ಯಾಟಿಟ್ಯೂಡ್ ಫೀಲಿಂಗ್ ಇದೆ ನಿಮಗೆ, ಎಷ್ಟು ಕೃತಜ್ಞತಾ ಭಾವನೆ ನೀವು ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಕೋತಿದ್ದೀರಾ ಆ ಫೀಲಿಂಗ್ ಮತ್ತು ಎಮೋಷನ್ ಅಂತ ಫುಲ್ ಪೂರ್ತಿ ನಿಮ್ಮ ಕಣಕಣದಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ ಬರಿಬೇಕಾದ್ರೆ. ನಿಮ್ಮ ಹೃದಯಪೂರ್ವಕವಾಗಿ ಅದು ಬರಿಬೇಕು. ಸೊ ಥ್ಯಾಂಕ್ ಯು ಹೇಳಿ, ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಿ ಲಾಸ್ಟಿಗೆಲ್ಲ ಬರೆದಾದ್ಮೇಲೆ ಥ್ಯಾಂಕ್ ಯು ಅಂತ ಹೇಳಿ. ಸೊ ಎಸ್ಪೆಷಲಿ ಗುರು ಇರೋದ್ರಿಂದ, ಇವತ್ತು ಗುರು ಪೂರ್ಣಿಮಾ ಇರೋದ್ರಿಂದ ನಿಮಗೆ ಅನ್ಕಂಡೀಷ್ನಲ್ ಲವ್ ಮತ್ತು ಸ್ಪಿರಿಚುಯಾಲಿಟಿ, ಕೈಂಡ್ನೆಸ್, ಕಂಪ್ಯಾಷನ್ ಇದಕ್ಕೆಲ್ಲ ಫೋಕಸ್ಸು ಹೋಗುತ್ತೆ. ಸೊ ನೀವು ಆ ಬೆಸ್ಟ್ ಫೀಲಿಂಗ್, ಎಷ್ಟು ಚೆನ್ನಾಗಿ ನನಗೆ ಎಲ್ಲನೂ ಆಶೀರ್ವಾದ ಸಿಗ್ತಾಯಿದೆ, ಗುರುಗಳ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ, ಯೂನಿವರ್ಸ್ ಎಲ್ಲದರಿಂದನೂ, ಕಾಸ್ಮಿಕ್ ಎಲ್ಲದರಿಂದ ನನಗೆ ಒಳ್ಳೆಯ ಆಶೀರ್ವಾದ ಸಿಗ್ತಾಯಿದೆ ಅಂತೆಲ್ಲ ಅಂದ್ಕೊಂಡು ಲಿಸ್ಟ್ ಬರೀರಿ. ಬರೆದಾದ್ಮೇಲೆ ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಹೇಳಿ ಅಂತ ಬರೀರಿ. ಇದು ಎರಡನೇ ಸ್ಟೆಪ್ ಆಯಿತು. ಈಗ ಮೂರನೇ ಸ್ಟೆಪ್ಪಿಗೆ ಬರೋಣ. ಮೂರನೇ ಸ್ಟೆಪ್ನಲ್ಲಿ ನಾವು ಏನು ನಮಗೆ ಆಗೋದಿಲ್ಲ, ಏನು ನಮಗೆಲ್ಲ ಹೆಲ್ಪ್ ಆಗ್ತಾಯಿಲ್ಲ ಅದನ್ನೆಲ್ಲ ರಿಲೀಸ್ ಮಾಡೋದು, ಹಾಗೆ ಪಾಸ್ಟ್ ಹಳೆಯದನ್ನೆಲ್ಲ ರಿಲೀಸ್ ಮಾಡೋದು. ಸೊ ಇಲ್ಲಿ ತನಕ ನಾವು ಥ್ಯಾಂಕ್ಫುಲ್ ಆಗಿ ಯಾವುದ್ರ ಬಗ್ಗೆ ನಾವು ಗ್ರ್ಯಾಟಿಟ್ಯೂಡ್ ಇದೆ, ಗ್ರೇಟ್ಫುಲ್ ಫೀಲ್ ಮಾಡ್ಕೋತೀರ ಅದನ್ನು ಬರ್ದ್ವಿ. ಅದಾದಮೇಲೆ ಈಗ ಈ ಲಿಸ್ಟಲ್ಲಿ 10 ಜನಗಳು ಅಥವಾ ಇವೆಂಟ್ ಅಥವಾ ಸಿಚುವೇಶನ್, ಸರ್ಕಮ್ಸ್ಟೆನ್ಸ್ ಎಲ್ಲಿ ನಿಮಗೆ ನೋವಾಗಿದೆ, ಆ ಜನಗಳಿಂದ ನೋವಾಗಿರ್ಬೋದು, ಆ ಸಿಚುವೇಷನಲ್ಲಿ ನೋವಾಗಿರ್ಬೋದು, 10 ಹರ್ಟ್ ಆಗಿದೆ, ನೋವಾಗಿದೆ, ಆ ಥರ ಇದನ್ನು ಬರೀರಿ. ತುಂಬ ಬ್ರೀಫಾಗಿ ಬರೀರಿ. ಹಾಗೆಯೇ ಅಂದ್ಕೊಳ್ಳಿ, ನಾವು ಓಪನ್ ಆಗಿದ್ದೀನಿ, ರೆಡಿ ಇದ್ದೀನಿ ರಿಲೀಸ್ ಮಾಡಲಿಕ್ಕೆ, ಮತ್ತು ಕ್ಷಮಾಪಣೆಗೆ ಫೋರ್ಗಿವ್ ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ. ಸೊ ಇದು ಇಂಪಾರ್ಟೆಂಟ್ ಏನಂದರೆ ಫೀಲ್ ಮಾಡ್ಕೊಳ್ಳೋದು, ತುಂಬಾ ಫೀಲ್ ಮಾಡ್ಕೋಬೇಕಿದೆ, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ರಿಲೀಸ್ ಮಾಡ್ತಾ ಇರೋದು, ರಿಲೀಸ್ ಆಗ್ತಾ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಎನರ್ಜಿ ಲೆವೆಲಲ್ಲಿ ಕಣ್ಮುಚ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಯಾರ್ಯಾರು ನಿಮಗೆ ಮಿಸ್ಟ್ರೀಟ್ ಮಾಡಿದ್ರು, ಇನ್ಸಲ್ಟ್ ಮಾಡಿದ್ರು, ನೋವು ಮಾಡಿದ್ರು, ನೆಗ್ಲೆಕ್ಟ್ ಮಾಡಿದ್ರು, ನಿಮ್ಮನ್ನು ಅವಮಾನ ಮಾಡಿದ್ರು, ಆ ಟ್ರಾಮಾ ಟ್ರಿಗರ್ ಇದೆಲ್ಲ ನಿಮಗೆ ಹೇಗೆ ಆಯಿತು, ಇಂಟರ್ನಲೈಸ್ ಮಾಡ್ಕೊಂಡಿದ್ರಿ ನೀವು ಫೀಲಿಂಗ್ಸ್ ಇಲ್ಲಿ ತನಕ, ಅದು ಎಷ್ಟು ಮಟ್ಟಿಗೆ ನಿಮ್ಗೆ ಅಫೆಕ್ಟ್ ಆಯಿತು, ಯಾವ ಥರ ಫೀಲಿಂಗ್ ಆಯಿತು, ಎಷ್ಟು ನೋವಾಯಿತು, ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಸೊ ಆ ಮೆಮೊರಿ ಇದೆಲ್ಲ ಎಷ್ಟು ಮಟ್ಟಿಗೆ ಇಲ್ಲಿ ತನಕ ಎಷ್ಟೆಷ್ಟು ನೀವು ನೋವು ಅನುಭವಿಸಿದ್ರೆ ಅದನ್ನೆಲ್ಲನೂ ನೆನಪು ಮಾಡ್ಕೊಳ್ಳಿ. ಹಾಗೆ ಇದು ಮಾಡ್ಕೊಳ್ಳಿ, ಎಷ್ಟು ಮುಖ್ಯ ನಿಮಗೆ ಇದೆಲ್ಲ, ಇಷ್ಟೆಲ್ಲ ನೋವಾಗಿದ್ದರಿಂದ ಅದನ್ನೆಲ್ಲ ಬಿಡೋದು, ರಿಲೀಸ್ ಮಾಡೋದು ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಹಾಗೆಯೇ ಈಗ ಇದೆಲ್ಲನೂ ಜಾಸ್ತಿ ಎನ್ಗೇಜ್ ಆಗಬೇಡಿ, ಜಸ್ಟ್ ಹೀಗೆ ಅಬ್ಸರ್ವರ್ ಥರ ನೋಡ್ತಾ ಹೋಗಿ ಆ ನೋವು ಇದು ಎಲ್ಲ ಇನ್ಸಲ್ಟ್ನ ಈಗ ಬಿಡ್ತಾ ಹೋಗಿ. ಸೊ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ, ಆ ನೋವುಗಳೆಲ್ಲ ಒಂದು ಮೋಡಗಳ ಥರ ಹಾರಿ ಹೋಗ್ತಾ ಇದೆ ಆಕಾಶಕ್ಕೆ, ಆ ಥರನಾರು ಅನ್ಕೋಬೋದು. ಇಲ್ಲ ಆ ನೋವುಗಳು ಅದೆಲ್ಲ ಭಾರವಾಗಿರೋ ಕಲ್ಲುಗಳು, ಅದನ್ನೆಲ್ಲ ತೆಗೆದು ನೀವು ಸಮುದ್ರಕ್ಕೋ ನದಿಗೋ ಇಲ್ಲ ಬಾವಿಗೆ ಎತ್ತೆತ್ತು ಹಾಕ್ತಾ ಇದ್ದೀರಾ, ಹಾಗಾದರೂ ಅನ್ಕೋಬೋದು. ಇಲ್ಲ ಅವನ್ನೆಲ್ಲ ಒಂದು ಮೂಟೆ ಕಟ್ಟಿ ಮೂಟೆನ ಎಸಿತಿದ್ದೀರಾ, ಒಂದೊಂದೇ ತೊಗೊಂಡು ಇನ್ಸಲ್ಟು ನೋವು ಎಲ್ಲ ಒಂದು ದೊಡ್ಡದು ಇದು ಜಮ್ಖಾನೋ ಇದು ಬೆಡ್ಶೀಟ್ ಹರಡ್ಕೊಂಡಿದ್ದೀರಾ, ಅದಕ್ಕೆಲ್ಲ ಹಾಕಿ ಸಾಮಾನು ಕಟ್ಟಿ ಅದನ್ನೆಲ್ಲನೂ ಉಂಡೆ ಮಾಡಿ ದೊಡ್ಡದಾಗಿ ಎಸಿತೀರಾ. ಯಾವುದಾರ ರೀತಿ ನೀವು ಫಿಸಿಕಲ್ಲಾಗಿ ನಾವು ತೊಗೊಂಡ್ರೆ ಈಸಿ ಅದನ್ನು ರಿಲೀಸ್ ಮಾಡೋದು. ಸೊ ಈ ಥರ ಎಲ್ಲ ಮಾಡಿ ಎಲ್ಲನೂ ಎಸ್ಬಿಡಿ. ಸೊ ಇದು ನೀವು ನಿಮ್ಮದು ಆಗದಿದ್ದು ನಿಮ್ಮ ನೆಗೆಟಿವ್ ಎಮೋಷನ್ಸ್ ಅದನ್ನೆಲ್ಲ ರಿಲೀಸ್ ಮಾಡೋದು. ಸೊ ಇದರಿಂದ ಏನಾಗುತ್ತೆ, ಖಾಲಿ ಆಯಿತು. ಇದು ಖಾಲಿ ಆದಮೇಲೆ ನಿಮಗೆ ಪಾಸಿಟಿವ್ ಫ್ರೀಕ್ವೆನ್ಸಿ ಅವನ್ನೆಲ್ಲ ನೀವು ಇನ್ವೈಟ್ ಮಾಡಲಿಕ್ಕೆ, ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಇದು ಸ್ಟೆಪ್ 3 ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ 4. ಸೊ ಸ್ಟೆಪ್ 4ರಲ್ಲಿ ಆ ಬುಕ್ನಲ್ಲಿ ನೀವು ಜರ್ನಲ್ ಇಟ್ಕೊಂಡಿದ್ದೀರಲ್ಲ, ಸೇಮ್ ಅದೇ ಬುಕ್ಕು ಕಂಟಿನ್ಯೂ ಮಾಡಿ. ಸೊ ಜರ್ನಲ್ ಪ್ರಾಂಪ್ಟ್ಸ್ ಮೊದಲು ಏನಂತ ಹೇಳಿದ್ರೆ, ನೀವು ನಿಮ್ಮ ಕೆಲಸ ಹೇಗೆ ನಡೀತಿದೆ, ತುಂಬ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ, ವರ್ಕ್ ಮಾಡ್ತಿದ್ದೀರಾ, ಅದಕ್ಕೆ ಕಾರಣ ಏನು, ನಿಮ್ಮದು ಎನರ್ಜಿ ಎಲ್ಲ ಕೆಲಸದ ಮೇಲೆ ಯಾಕೆ ಬೇರೆದು ನಿಮ್ಮಿಂದ ನೀವು ದೂರ ಓಡೋಗ್ತಿದ್ದೀರಾ, ನಿಮ್ಮ ಪರ್ಸನಲ್ ಲೈಫಿಂದ ಓಡೋಗ್ತಿದ್ದೀರಾ, ಅದಕ್ಕೇನಾರು ಮಾಡ್ತಾಯಿದ್ದೀರಾ, ಅದಕ್ಕೆ ಆನ್ಸರ್ ಮಾಡಿ. ಇಲ್ಲ ನೀವು ವರ್ಕ್ ಮಾಡ್ತಾನೆ ಇಲ್ಲ, ಕೆಲಸ ಮಾಡ್ತಾಯಿಲ್ಲ, ನೆಗ್ಲೆಕ್ಟ್ ಮಾಡ್ತಾಯಿದ್ದೀರಾ, ನೀವು ಮಾಡೋ ಕೆಲಸ ಮಾಡ್ತಾಯಿಲ್ಲ, ಅದು ಯಾವ ಕಾರಣಕ್ಕೆ, ನಿಮಗೆ ಹೆದರಿಕೆನಾ, ಸೋಲ್ತೀನಿ ಅನ್ನೋ ಭಯನಾ, ಒಂದು ಎಕ್ಸ್ಕ್ಯೂಸಾ, ಅಥವಾ ನಂದು ಏನೋ ಕನಸುಗಳು ಇಟ್ಕೊಂಡಿದ್ರೆ ಅದು ನನಸಾಗಲ್ಲ ಅನ್ನೋದಕ್ಕೆ ಒಂದು ಕಾರಣ,
ನೆಪ ಮಾಡಿಬಿಟ್ಟು ನೀವೇನು ಕೆಲಸ ಮಾಡೋದಲ್ಲೇ ನೆಗ್ಲೆಕ್ಟ್ ಮಾಡ್ತಿದ್ದೀರಾ. ಮೂರನೇದು, ನೀವು ತುಂಬ ಡಿಪೆಂಡ್ ಆಗ್ತಾ ಇದ್ದೀರಾ ಬೇರೆ ಯಾರ ಮೇಲಾದ್ರೂ. ಓವರ್ ಡಿಪೆಂಡ್ ಆಗ್ತಿದ್ದೀರಾ ಅಥವಾ ತುಂಬ ಇಂಡಿಪೆಂಡೆಂಟ್ ಆಗಿದ್ದೀರಾ. ನೆಕ್ಸ್ಟು, ಯಾವ ಏರಿಯಾದಲ್ಲಿ ನೀವು ತುಂಬ ಕಂಟ್ರೋಲ್ ಮಾಡ್ಕೋತಾರೆ, ನನಗೆ ಹಿಂಗೆ ಬೇಕು ರಿಸಲ್ಟು, ಇದೇ ಥರನೇ ಬೇಕು ಅಂತಂದು ಅನ್ಕೋತಾ ಇದ್ದೀರಾ. ರಿಲೀಸ್ ಮಾಡ್ತಿಲ್ಲ, ಓಪನ್ ಆಗಿಲ್ಲ. ಆಮೇಲೆ ನಿಮ್ಮನ್ನು ನೀವು ಟೈಮ್ ಕೊಡ್ತಾ ಇದ್ದೀರಾ, ನರ್ಚರ್ ಮಾಡ್ಕೋತಾ ಇದ್ದೀರಾ, ಸೆಲ್ಫ್ ಕೇರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಸೆಲ್ಫ್ ಲವ್ ಕೊಡ್ತಾ ಇದ್ದೀರಾ. ನಿಮ್ಮ ಯಾವ ಏರಿಯಾದಲ್ಲಿ ನೀವು ತುಂಬ ಸೆಲ್ಫ್ ಡಿಫೆನ್ಸ್ ಮಾಡ್ಕೋತೀರಾ, ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಇದೆ, ನೀವು ತುಂಬ ಪ್ರೊಟೆಕ್ಟ್ ಮಾಡ್ಕೋತಿದ್ದೀರಾ, ಏನಾದ್ರು ಮುಚ್ಚಿಡ್ತಾ ಇದ್ದೀರಾ, ಎಲ್ಲಿಂದ ಏನಾದ್ರು ರಿಸಲ್ಟ್ ಬರುತ್ತೆ ಇದರಿಂದ ಅಂತ ಅದನ್ನು ತುಂಬ ಹೈಡ್ ಮಾಡ್ಕೋತಾ ಇದ್ದೀರಾ. ಸೊ ನೀವು ಕರೆಂಟಾಗಿ ಏನೇನು ನಡೀತಾ ಇದೆ, ಈಗ ಲೈಫಲ್ಲಿ ಏನೇನು ನಡೀತಾ ಇದೆ, ಏನು ಪ್ರಾಜೆಕ್ಟ್, ರಿಲೇಷನ್ಶಿಪ್, ಪರ್ಸನಲ್ ಗೋಲ್ ಇರ್ಬೋದು, ಏನೇನಿದೆ, ಏನು ಪ್ರೋಗ್ರೆಸ್ ಇಲ್ಲಿ ತನಕ, ಸೊ ಇಲ್ಲಿ ತನಕ ನೀವು ಮಾಡ್ತಾ ಇದ್ದೀರಾ, ಏನೋ ನಡೀತಾ ಇದೆಯಲ್ಲ, ಅದರಲ್ಲಿ ಈ ಜರ್ನಿಲಿ ನೀವು ಏನೇನು ಕಲ್ತ್ಕೊಂಡ್ರಿ, ಏನೇನು ಅಚೀವ್ಮೆಂಟ್ ಆಯಿತು, ಸೊ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು, ನೀವು ಅಚೀವ್ ಮಾಡಿದ್ದನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೋದು. ಹಾಗೆ ನಿಮ್ಮ ಎಮೋಷನ್ಸ್ ಏನೇನಿದೆ ಇಲ್ಲಿ ತನಕ, ಈಗ ಇವತ್ತಿಂದ ತೊಗೊಳ್ಳಿ, ಏನೇನು ಎಮೋಷನ್ಸ್ ಫೀಲಿಂಗ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರಿ. ಸೊ ಫೀಲಿಂಗ್ಸ್, ಎಕ್ಸ್ಪೀರಿಯೆನ್ಸ್ ಮತ್ತು ಜರ್ನಲಿಂಗ್ ಮಾಡ್ಬೇಕಾದ್ರೆ ಏನು ಎಕ್ಸ್ಪೀರಿಯೆನ್ಸ್ ಆಯಿತು, ಯಾವ್ಯಾವ ಎಮೋಷನ್ಸ್. ಈಗ ಹುಣ್ಣಿಮೆ ದಿನ ಕೆಲವು ಸಲ ತುಂಬ ಎಮೋಷನ್ಸ್ ಎಕ್ಸಾಜರೇಟ್ ಆಗುತ್ತೆ, ಆ್ಯಂಪ್ಲಿಫೈ ಆಗುತ್ತೆ. ಯಾವ ಎಮೋಷನ್ಸ್ ಆ್ಯಂಪ್ಲಿಫೈ ಆಗ್ತಿದೆ, ಏನಾದ್ರು ಅನ್ರಿಸಾಲ್ವ್ಡ್ ಇಶ್ಯೂಸು, ಪ್ಯಾಟರ್ನ್ಸ್ ಇದೆಯಾ. ಈಗ ಮಾಡ್ತಾ ಇರ್ಬೇಕಾದ್ರೆ, ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಯಾವ್ದಾರು ಹೊರಗೆ ಮೇಲ್ ಬಂತ, ಅದು ಏನೋ ಇಶ್ಯೂಸು, ಪ್ರಾಬ್ಲಮ್ಸು, ಹೇಗೆ ಅದನ್ನು ನಾವು ಡೀಲ್ ಮಾಡ್ಬೋದು, ಏನಾದ್ರು ಸೊಲ್ಯೂಷನ್ ಸಿಗ್ತಾ, ಹೇಗೆ ರಿಲೀಸ್ ಮಾಡ್ಬೋದು. ಸೊ ನಿಮ್ಮ ಲೈಫಲ್ಲಿ ಏನು ಬ್ಯಾಲೆನ್ಸ್ ಇದೆಯಾ, ಕರೆಕ್ಟ್ ಬ್ಯಾಲೆನ್ಸ್ ಇದೆಯಾ ಅಥವಾ ಔಟ್ ಆಫ್ ಬ್ಯಾಲೆನ್ಸ್ ಆಗಿದೆಯಾ. ಸೊ ಈ ಎನರ್ಜಿ, ಈ ಫುಲ್ ಮೂನ್ ಎನರ್ಜಿ ಯೂಸ್ ಮಾಡಿಕೊಂಡು ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಈಕ್ವಿಲಿಬ್ರಿಯಮ್ ಹೇಗೆ ಇದು ಮಾಡ್ಬೋದು, ಯಾವ ಏರಿಯಾಸಲ್ಲಿ ನಿಮಗೆ ಬ್ಯಾಲೆನ್ಸ್ ಮಾಡಬೇಕು, ಅದು ಏನಾದರೂ ಇರ್ಬೋದು. ರಿಲೇಷನ್ಶಿಪ್, ಪರ್ಸನಲ್, ವರ್ಕ್ ರಿಲೇಷನ್ಶಿಪ್, ಫೈನಾನ್ಸ್ ಇರ್ಬೋದು, ಫ್ಯಾಮಿಲಿ, ಏನು ಬೇಕಾದರೂ ಏರಿಯಾಸ್, ಹೆಲ್ತ್ ಇರ್ಬೋದು. ಸೊ ಯಾವ ಏರಿಯಾದಲ್ಲಿ ನೀವು ಜಾಸ್ತಿ ಕೆಲಸ ಮಾಡಬೇಕಾಗಿದೆ. ಸೊ ಜರ್ನಲಿಂಗ್ ಇದೆಯಲ್ಲ ತುಂಬಾ ಡೀಪ್ ಪರ್ಸನಲ್ ಪ್ರಾಕ್ಟೀಸ್, ಯಾವುದು ರೈಟ್ ಮತ್ತು ರಾಂಗ್ ಆನ್ಸರ್ಸ್ ಇರಲ್ಲ. ಇದು ಜಸ್ಟ್ ನಿಮ್ಮ ಥಾಟ್ಸ್ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ಮೆಥಡ್ ಇದು. ಸೊ ಏನು ಬರಿತೀರೋ ನೀವು ಅಥೆಂಟಿಕ್ಕಾಗಿ, ತುಂಬ ಆನೆಸ್ಟಾಗಿ, ಸಿನ್ಸಿಯರಾಗಿ ಬರೀರಿ. ಯಾಕಂದರೆ ಇದು ನಿಮ್ಮದು ಪರ್ಸನಲ್, ಇದು ನಿಮಗೋಸ್ಕರ ನೀವು ಅಷ್ಟೇ ನೋಡೋದು ಬುಕ್, ಇದು ನೀವಷ್ಟೇ ಬರೆಯೋದು. ಹಾಗೆಯೇ ಇದು ಒಳ್ಳೆಯ ಸಮಯ. ಇದು ಯಾವುದಾದ್ರೂ 1-2 ಏರಿಯಾನ ಚೂಸ್ ಮಾಡಿ, ಏನಾದರೂ ಒಂದು ಗೋಲ್ ಆಲ್ರೆಡಿ ನಡೀತಿದ್ರೆ ಅದನ್ನು ಬರ್ಕೊಳ್ಳಿ. ಇಲ್ಲ ಅಂದರೆ ಹೊಸದಾಗಿ ಏನಾದರೂ ನೀವು ವಿಷನ್ನು ಅಥವಾ ಗೋಲ್ ಸೆಟ್ ಮಾಡ್ಕೊಂಡಿದ್ರೆ ಅಥವಾ ಕನಸಿದೆಯಾ ಅದನ್ನು ಬರ್ಕೊಳ್ಳಿ. ಹಾಗೆ ಏನೇನು ಸ್ಟೆಪ್ಸ್ ತೊಗೋಬೇಕು, ಆ್ಯಕ್ಷನ್ ಸ್ಟೆಪ್, ಅದನ್ನು ನನಸು ಮಾಡೋದಕ್ಕೆ, ರಿಯಾಲಿಟಿಗೆ ತರಲಿಕ್ಕೆ, ಅದನ್ನು ಕೂಡ ಬರ್ಕೊಳ್ಳಿ. ಸೊ ಇದು ಜರ್ನಲಿಂಗ್ ಪ್ರಾಂಪ್ಟ್ಸ್. ಇದು ನೀವು ಪ್ರತಿ ಹುಣ್ಣಿಮೆ ದಿನ ಮಾಡ್ಬೋದು. ಹಾಗೆ ನೀವು ಪ್ರಾಮಿಸ್ ಮಾಡಿ, ಏನಂತ ಹೇಳಿದ್ರೆ, ಇಲ್ಲಿಂದ ಮತ್ತೆ ನೆಕ್ಸ್ಟ್ 1 ತಿಂಗಳು, ನೆಕ್ಸ್ಟ್ ಹುಣ್ಣಿಮೆ ತನಕ ನಾನು ಈ ಗೋಲ್ಸ್ನ ನಾನು ಸೆಟ್ ಮಾಡ್ಕೊಂಡಿದ್ದೀನಿ, ಈ ಥರ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ 1 ತಿಂಗಳಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಸೊ ಅದು ಪ್ರಾಮಿಸ್ ಮಾಡ್ಕೊಳ್ಳಿ. ಆಮೇಲೆ ಕೊನೆಗೆ ಮತ್ತೆ ಕಣ್ಣು ಮುಚ್ಕೊಂಡು ದೀರ್ಘ ಉಸಿರಾಡಿ ಥ್ಯಾಂಕ್ ಯು ಅಂತ ಹೇಳಿ. ಸೊ ಈಗ ನೀವು ರಿಲ್ಯಾಕ್ಸ್ ಮಾಡ್ಬೋದು. ಸೊ ಇಲ್ಲಿ ತನಕ ನೀವು 4 ಸ್ಟೆಪ್ಸ್ ಮಾಡಿದ್ರಿ. ಒಂದು ಮೆಡಿಟೇಷನು, ಗ್ರ್ಯಾಟಿಟ್ಯೂಡ್ ಲಿಸ್ಟ್, ಮತ್ತು ರಿಲೀಸ್ ಮಾಡೋದು ಪಾಸ್ಟ್ನ, ಮತ್ತು ಜರ್ನಲಿಂಗ್ ಪ್ರಾಂಪ್ಟ್ಸ್. ಈಗ ಆ್ಯಕ್ಚುಲಾಗಿ ನಡೀತಿರೋದು ಮುಂದೆ ನಿಮ್ಮ ಕನಸನ್ನ ನನಸು ಮಾಡಲಿಕ್ಕೆ, ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಜರ್ನಲಿಂಗ್ ಪ್ರಾಂಪ್ಟ್ಸ್ ಕೂಡ ಮಾಡಿದ್ರಿ. ಸೊ ಇದು ತುಂಬಾ ಬ್ಯೂಟಿಫುಲ್ ಆಗಿರೋದು ಅಂತ ಅನಿಸುತ್ತೆ ಈ ಸ್ಟೆಪ್ಸು. ನೀವು ಖಂಡಿತ ಮಾಡಿ. ಇವತ್ತು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾಳೆ ಅಥವಾ ನಾಡಿದ್ದು ಕೂಡ ಮಾಡಬಹುದು. ಯಾವಾಗ ಟೈಮ್ ಸಿಗುತ್ತಾ ಆವಾಗ ಮಾಡಿ. ಸೊ ಈ ಮೂನ್ ಎನರ್ಜಿ ಇದೆಯಲ್ಲ, ಫುಲ್ ಮೂನ್ ಎನರ್ಜಿ ಅಥವಾ ನ್ಯೂ ಮೂನ್ ಎನರ್ಜಿ, ಈ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರೋದು, ಆ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ 2 ದಿನ ಮುಂಚೆ ಮತ್ತು 2 ದಿನ ಆಮೇಲೆ ಅಷ್ಟು ಅದೇ ಥರ ಇಂಟೆನ್ಸಿಟಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಇವತ್ತು ನೀವು ಮಾಡ್ಕೊಡೋಕ್ಕೆ ಆಗಲ್ಲ ಅಂತಂದರೆ ನೀವು ನಾಳೆ ಅಥವಾ 11 ಅಥವಾ 12ನೇ ತಾರೀಕು ಕೂಡ ಮಾಡಬಹುದು. ಸೊ ಇಲ್ಲಿ ತನಕ ಈ ವಿಡಿಯೋನ ಕೇಳಿದ್ದಕ್ಕೆ ತುಂಬ ಧನ್ಯವಾದಗಳು. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಇಷ್ಟ ಆಯಿತು ಅಂದರೆ ಇದನ್ನು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಪ್ರತಿ ಗುರುವಾರ ಹೊಸ ವಿಡಿಯೋಗಳನ್ನ ಹಾಕ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್. ಟಾಟಾ, ಬಾಯ್.